ನಮಗೆ 8 ಇಂಚಿನ ಡೀಪು ಪ್ಲಸ್ 10 ಇಂಚಿನ ಡೀಪನ್ನು ನಾವು ನಿಮಗೆ ಹಾಕಿ ತೋರಿಸ್ತಾ ಇದ್ದೇನೆ. ಎರಡು ಮೆಜರ್ಮೆಂಟ್ಗೆ ನಿಮಗೆ ಯಾವ ರೀತಿ ಶೋಲ್ಡರ್ ವ್ಯತ್ಯಾಸ ಆಗುತ್ತೆ ಅನ್ನೋದು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೇನೆ. ಮತ್ತು ಆರ್ಮೋಲ್ ರೌಂಡಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಮತ್ತು ಲೂಸಿಂಗಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ. ಸೊ ಇಷ್ಟು ವ್ಯತ್ಯಾಸನ ಇದರಲ್ಲಿ ಪ್ಲಸ್ ಲೈಕ್ರಾ ಪೇಸ್ಟಿಂಗ್ ಮಾಡಿಕೊಂಡ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ವೀಕ್ಷಕರೇ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನೀವು ಲೈಕ್ರಾ ಪೇಸ್ಟಿಂಗ್ ಮಾಡಿಕೊಂಡು ಬ್ಲೌಸನ್ನು ಕಟಿಂಗ್ ಮಾಡೋದಾದರೆ ಸೊ ಅದಕ್ಕೆ ಯಾವ ರೀತಿ ನಾವು ಶೋಲ್ಡರ್ ಮೆಜರ್ಮೆಂಟ್ನ ಅಡ್ಜಸ್ಟ್ ಮಾಡಬೇಕು ಮತ್ತು ಅಲ್ಲಿ ನೆಕ್ ವಿಡ್ತ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆಯವರೆಗೂ ವಿಡಿಯೋನ ನೋಡಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಯಾಕೆ ಅಂದರೆ ಒಂದೊಂದು ಪಾಯಿಂಟನ್ನು ನಿಮಗೆ ಹೇಳ್ತಾ ಇರ್ತೀನಿ. ಆ ಪಾಯಿಂಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಅದನ್ನು ಸ್ಕಿಪ್ ಮಾಡೋದ್ರಿಂದ ನಿಮಗೆ ಫೈನಲ್ ಎಂಡಲ್ಲಿ ನಿಮಗೆ ಅದರ ಬಗ್ಗೆ ಡೌಟ್ ಬರುತ್ತೆ ಮತ್ತು ಕಾಮೆಂಟ್ಸನ್ನು ಮಾಡ್ತೀರಿ. ಸೊ ವಿಡಿಯೋ ನೋಡ್ದೇನೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ವಿಡಿಯೋನ ವಾಚ್ ಮಾಡಿ. ಓನ್ಲಿ ಬ್ಯಾಕಲ್ಲಿ ತೋರಿಸ್ತಾ ಇದ್ದೀನಿ, ಫ್ರಂಟ್ ಆಮೇಲೆ ತೋರಿಸ್ತೀನಿ. ಬ್ಯಾಕ್ ನಮಗೆ ಆಲ್ರೆಡಿ ಬಾರ್ಡರ್ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ, ನಿಮಗೆ ಜಸ್ಟ್ ಬಾರ್ಡರ್ ಇದು. ಸೊ ಬಾರ್ಡರ್ ಮಾರ್ಕ್ನ ಹಾಕಿ ತೋರಿಸಿದ್ದೀನಿ. ಈಗ ಫಸ್ಟಿಗೆ ಬರ್ತಕ್ಕಂಥ ಮೆಜರ್ಮೆಂಟಲ್ಲಿ ನಮಗೆ ಬರ್ತಕ್ಕಂಥದ್ದು 12.5 ಸ್ಟಾರ್ಟ್ ಆಗಿರತಕ್ಕಂಥದ್ದು 15.5, 16, 16.5ವರೆಗೆ ನಮಗೆ ಲೆಂತ್ ಮೆಜರ್ಮೆಂಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಬಂದು ನಮಗೆ 13.5 ಇಂಚು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇರುತ್ತೆ, ಅಥವಾ 14 ಇಂಚನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ಸೊ 14 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇದು ಲೆಂತ್, ಇದರಲ್ಲಿ ಯಾವುದೇ ರೀತಿಯ ಮಾರ್ಜಿನ್ ನಾನು ಬಿಟ್ಟಿರೋದಿಲ್ಲ. ಓಕೆನಾ, ಜಸ್ಟ್ ನಿಮಗೆ ಡ್ರಾಫ್ಟಿಂಗನ್ನು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂತಕ್ಕಂಥದ್ದು. ಓಕೆನಾ, ಇದರಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಬಂದು ನಮಗೆ ಯಾವ ರೀತಿ ಕನ್ಸಿಡರ್ ಆಗುತ್ತೆ ಅಂತಂದರೆ, ಬಾಡಿ ಮೆಜರ್ಮೆಂಟಿಂದ 100% ನೀವು ಶೋಲ್ಡರ್ ಮೆಜರ್ಮೆಂಟ್ನ ತೆಗೆದುಕೊಳ್ಳಿ. ಯಾಕೆ ಅಂತಂದರೆ ಬಾಡಿ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್. ಶೋಲ್ಡರ್ ಡ್ರಾಪ್ ಆಗದೆ ಇರಬಾರ್ದು ಅಂತಂದರೆ ನೀವು ಬಾಡಿ ಮೆಜರ್ಮೆಂಟ್ನ ತೆಗೆದುಕೊಳ್ಳಲೇಬೇಕು ಸ್ನೇಹಿತರೆ. ಈಗ ಡೀಪನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ 8 ಇಂಚಿನ ಡೀಪು ಪ್ಲಸ್ 10 ಇಂಚಿನ ಡೀಪನ್ನು ನಾವು ನಿಮಗೆ ಹಾಕಿ ತೋರಿಸ್ತಾ ಇದ್ದೇನೆ. ಎರಡು ಮೆಜರ್ಮೆಂಟ್ಗೆ ನಿಮಗೆ ಯಾವ ರೀತಿ ಶೋಲ್ಡರ್ ವ್ಯತ್ಯಾಸ ಆಗುತ್ತೆ ಅನ್ನೋದು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೇನೆ. ಮತ್ತು ಆರ್ಮೋಲ್ ರೌಂಡಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಮತ್ತು ಲೂಸಿಂಗಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ. ಸೊ ಇಷ್ಟು ವ್ಯತ್ಯಾಸನ ಇದರಲ್ಲಿ ಪ್ಲಸ್ ಲೈಕ್ರಾ ಪೇಸ್ಟಿಂಗ್ ಮಾಡಿಕೊಂಡ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೇನೆ. ಓಕೆನಾ, ಈಗ ನಾವು ಫಸ್ಟಿಗೆ ಕನ್ಸಿಡರ್ ಮಾಡ್ಕೊಳ್ಳೋಣ 8 ಇಂಚಿಂದು. ಸೊ 8 ಇಂಚಿನ ನಾವು ಡೀಪನ್ನು ತೆಗೆದುಕೊಂಡಾಗ ಇಲ್ಲಿ ಶೋಲ್ಡರ್, ಫಾರ್ ಎಕ್ಸಾಂಪಲ್ ಲೆಂತ್ ನಾನು 14 ತೆಗೆದುಕೊಂಡಿದ್ದೀನಲ್ಲ, ಶೋಲ್ಡರ್ ನಾನು ತೆಗೆದುಕೊಳ್ತಾ ಇದ್ದೀನಿ 14.5. ಓಕೆನಾ, ಅಥವಾ 15 ಇಂಚಿಗೆ ಕನ್ಸಿಡರ್ ಮಾಡ್ಕೊಂಬಿಡಿ. ಶೋಲ್ಡರು ಮೆಜರ್ಮೆಂಟ್ ಕನ್ಫ್ಯೂಸ್ ಆಗಬಾರ್ದು. 15 ಇಂಚು, 15 ಅಂದರೆ ಡಬಲ್ ಫೋಲ್ಡ್ ಇರೋದ್ರಿಂದ ಅದರ ಅರ್ಧ ಅಂತಂದರೆ 7.5 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಇಲ್ಲಿ ನಾವು 8 ಇಂಚಿನ ಡೀಪ್ ಇಟ್ಟಿರೋದ್ರಿಂದ ಪ್ರತಿ 1 ಇಂಚಿಗೂ 1/4 ಇಂಚನ್ನು ಮೈನಸ್ ಮಾಡ್ತಾ ಬರಬೇಕು. ಸೊ ಆ ರೀತಿ 1/4 ಇಂಚನ್ನು ಮೈನಸ್ ಮಾಡಿದ್ರೆ 4 ಇಂಚಿಗೆ 1 ಇಂಚು ಮೈನಸ್ ಆಗುತ್ತೆ. ಸೊ 8 ಇಂಚಿಗೆ 2 ಇಂಚು ಮೈನಸ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ 7.5ಯಲ್ಲಿ 2 ಇಂಚು ಮೈನಸನ್ನು ತೆಗೆದುಕೊಂಡ್ಬಿಡ್ಬೇಕು, ಇಲ್ಲಿ ಮಾರ್ಕನ್ನು ಹಾಕೋಬೇಕು. ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ನಾರ್ಮಲ್ ಬ್ಲೌಸ್ಗಳಲ್ಲಿ ವಿಡ್ತನ್ನು ಕನ್ಸಿಡರ್ ಮಾಡ್ಕೊಳ್ಬಾರ್ದು. ಶೋಲ್ಡರ್ ಪಟ್ಟಿ ನಮಗೆ ಎಷ್ಟಕ್ಕೆ ಬೇಕು, ಅಳತೆ ಮೆಜರ್ಮೆಂಟ್ನ ಕೊಟ್ಟಾಗ ಶೋಲ್ಡರ್ ಪಟ್ಟಿ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ 2.5 ಇಂಚ್ ಇರುತ್ತೆ ಅಥವಾ 2 ಇಂಚ್ ಇರುತ್ತೆ. ಸೊ ಇಲ್ಲಿ 2.5 ಇಂಚಿಗೆ ತೋರಿಸ್ತಾ ಇದ್ದೀನಿ. 2.5 ಇಂಚು ಶೋಲ್ಡರ್ ಪಟ್ಟಿ ಇದೆ ಅಂತಂದರೆ ಈ ಕಡೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಈ ಸೈಡ್ ಬಿಡಬೇಕು. ಓಕೆನಾ, ಆಮೇಲೆ ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಈ ಕಡೆ ಬಿಡಬೇಕು. ಅದಾದ ನಂತರ ಇಲ್ಲಿ ಬರತಕ್ಕಂಥದ್ದು ನಮಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅಂತಂದರೆ 2.25 ಇಂಚ್ ಮೇಲೆ 1 ಗೆರೆ ಬರುತ್ತೆ. ಓಕೆನಾ, 2.25 ಇಂಚ್ ಮೇಲೆ 1 ಗೆರೆ ಬಂದಿರೋದನ್ನು ಇಲ್ಲಿ ನಾವೇನು ಮಾಡಬೇಕು ಅಂದರೆ ಜಸ್ಟ್ 1/2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ, ಅಥವಾ 3/4 ಇಂಚು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1/2 ಇಂಚನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಆ್ಯಡ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿಕೊಂಡು ನೀವೇನು ಮಾಡಬೇಕು, ಇಲ್ಲಿ ರೌಂಡ್ ಶೇಪ್ ಬೇಕು ಅಂದರೆ ಈ ರೀತಿ ಡ್ರಾನ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ 1/2 ಇಂಚ್ ಮಾರ್ಜಿನ್ ಸೇರಿ ಎಷ್ಟಕ್ಕೆ ಬಂದಿದೆ, ಇದು 6 ಇಂಚಿಗೆ ಬಂದಿರುತ್ತೆ. ಸೊ 6 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಆರ್ಮೋಲ್ ಡೌನಿಂಗ್ಗೆ ನೆನ್ಪಿಟ್ಕೊಳ್ಳಿ. ಇಲ್ಲಿ ಓನ್ಲಿ ನಿಮಗೆ ಆರ್ಮೋಲ್ ರೌಂಡ್ ಯಾವ ರೀತಿ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಪರ್ಫೆಕ್ಟಾಗಿ ಆರ್ಮೋಲ್ ರೌಂಡ್ ಯಾವ ರೀತಿ ಕನ್ಸಿಡರ್ ಮಾಡ್ಕೊಳ್ಬೇಕು ನಾನು ನಿಮಗೆ ಎಕ್ಸಾಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. 18 ಇಂಚಿನ ಆರ್ಮೋಲ್ ರೌಂಡ್ಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ 18 ಇಂಚ್ ಆರ್ಮೋಲ್ ರೌಂಡು ಅಂತಂದರೆ ಡಿವೈಡೆಡ್ ಬೈ 4 ಮಾಡಬೇಕಾಗತ್ತೆ. ನಿಮಗೆ 4.5 ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಡಿವೈಡೆಡ್ ಬೈ 2 ಮಾಡಬೇಕಾಗತ್ತೆ, ನಿಮಗೆ 2.25 ಬರುತ್ತೆ ಸ್ನೇಹಿತರೆ. ಇವೆರಡನ್ನೂ ಪ್ಲಸ್ ಮಾಡಬೇಕು. 4.5 + 2.25 ಮಾಡಿದ್ರೆ
6.75 ಅಂತಕ್ಕಂಥದ್ದು ನಿಮಗೆ ಆರ್ಮೋಲ್ ಡೌನಿಂಗ್ ಅನ್ನೋದು ಸಿಗುತ್ತೆ. ಸೊ ಇಲ್ಲಿಗೆ ಕಂಪಲ್ಸರಿ ನೀವು 6.75ಗೆ ಆರ್ಮೋಲ್ ಡೌನಿಂಗನ್ನು ಕಂಪ್ಲೀಟ್ ಮಾಡಬೇಕು. ಓಕೆನಾ, ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಮಾಡಬೇಕು. ಓಕೆನಾ, ಅಲ್ಲಿಗೆ ಮಾಡಿದಾಗ ಮಾತ್ರ ನಿಮಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಕರೆಕ್ಟಾಗಿ ಸಿಗುತ್ತೆ. ಓಕೆನಾ ವೀಕ್ಷಕರೇ, ಈಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ? ಇವ್ರದ್ದು 38 ಇಂಚ್ ಇರೋದ್ರಿಂದ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಳಿ 9.5 ಇಂಚು. ಓಕೆನಾ, 9.5 ಇಂಚಿಗೆ ನಾವು ಮಾರ್ಕನ್ನು ಹಾಕ್ಕೊಳ್ಬೇಕು. ಇಲ್ಲಿ 2.25 ಬಂದಿದೆಯಲ್ಲ, ಇದರಲ್ಲಿ ಏನು ಮಾಡಬೇಕು ನಾವು 1 ಇಂಚು 1 ಗೆರೆಗೆ ಮಾತ್ರ ಇಲ್ಲಿ ಮಾರ್ಕನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಶೇಪನ್ನು ಕೊಡುವಂಥದ್ದು ಈ ರೀತಿ ಶೇಪನ್ನು ಕರೆಕ್ಟಾಗಿ ಬರುತ್ತೆ, ಅಷ್ಟಕ್ಕೆ ನೀವು ಶೇಪನ್ನು ಕೊಡಿ. ಓಕೆನಾ, ಈ ರೀತಿ ಶೇಪ್ ಇಲ್ಲಿ ಸ್ವಲ್ಪ ಒಂದು 1/4 ಇಂಚು ಅಥವಾ 1-2 ದಾರ ಹೋಗುತ್ತೆ, ಹೋಗಲಿ, ಏನೂ ತೊಂದರೆ ಇರಲ್ಲ. ಆಗ ಮಾತ್ರ ನಿಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಕರೆಕ್ಟ್ ನಮಗೆ ಎಷ್ಟು ಬರಬೇಕು? 9 ಇಂಚಿನ ಆರ್ಮೋಲ್ ರೌಂಡ್ ಅನ್ನೋದು ಬರಬೇಕಾಗತ್ತೆ ವೀಕ್ಷಕರೇ. ನೋಡಿ, ಕರೆಕ್ಟಾಗಿ ನಮಗೆ 9 ಇಂಚಿನ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಸಿಗುತ್ತೆ. ಇದು ಫಾರ್ಮುಲಾ 100% ವರ್ಕ್ ಆಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ನಿಮಗೆ ಸಿಗುತ್ತೆ. ಇದಾದ ನಂತರ ನಮಗೆ ಬರುವಂಥದ್ದು ಇಲ್ಲಿ ಈ ರೀತಿ ಕೆಳಗಡೆ ವೆಸ್ಟ್ ಅಳತೆ ಏನಿದೆ ಅದರ ಪ್ರಕಾರ ನಾವು ಇಟ್ಕೊಂಡು, ಇಲ್ಲಿ ಡಾಟ್ ಏನಿದೆ ಅದರ ಪ್ರಕಾರ ನಾವು ಡಾಟನ್ನು ಇಟ್ಕೊಳ್ಬೇಕಾಗತ್ತೆ. ಇದು ಯೂಶ್ವಲಿ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಈಗ ನಮಗೆ ಇದೇ ಮೆಜರ್ಮೆಂಟು ಕೆಳಗಡೆ ಬಂದಾಗ, ಅಂದರೆ 10 ಇಂಚಿನ ಡೀಪ್ ಆದಾಗ ಶೋಲ್ಡರಲ್ಲಿ ವ್ಯತ್ಯಾಸ ಯಾವ ರೀತಿ ಆಗುತ್ತೆ, ಮತ್ತು ಆರ್ಮೋಲ್ ರೌಂಡಲ್ಲಿ ವ್ಯತ್ಯಾಸ ಯಾವ ರೀತಿ ಆಗುತ್ತೆ, ಮತ್ತು ಅಪ್ಪರ್ ಚೆಸ್ಟಲ್ಲಿ ವ್ಯತ್ಯಾಸ ಯಾವ ರೀತಿ ಆಗುತ್ತೆ, ಇದನ್ನು ಗಮನಿಸೋಣ. ಈಗ ನೋಡಿ, ಡೀಪ್ 10 ಇಂಚಿಗೆ ನಾವು ಮಾರ್ಕ್ ಮಾಡಿದ್ವಿ. ಸೊ 10 ಇಂಚಿಗೆ ನಾವು ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡಿದ್ದೀವಿ ಆಲ್ರೆಡಿ 10 ಇಂಚಿಗೆ. ಈಗ ಶೋಲ್ಡರ್ ಎಷ್ಟಿದೆ? 7.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ. ಇದನ್ನು ಕೂಡ 7.5 ಇಂಚಿಗೆ ಕನ್ಸಿಡರ್ ಮಾಡ್ಕೊಳ್ಳಿ. ಇದಾದ ನಂತರ ನಾವು ಕೌಂಟ್ ಮಾಡಬೇಕಾಗಿರೋದು ಇಲ್ಲಿ 10 ಇಂಚು. ಇಲ್ಲಿಗೆ 2 ಇಂಚು ಆಯಿತು. ಸೊ 1 ಇಂಚಿಗೆ 1/4 ಇಂಚು ಅಂತಂದರೆ ಇಲ್ಲಿ ಕಾಲು 2 ಕಾಲು, ಸೊ ಇಲ್ಲಿ 2.5. ಇಲ್ಲಿ 2.5 ಇಂಚು ಮೈನಸನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿ? ಶೋಲ್ಡರಲ್ಲಿ. ಇದೇ ಮೆಜರ್ಮೆಂಟ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. 2.5 ಇಂಚಿಗೆ ನಾವು ಮಾರ್ಕನ್ನು ಹಾಕ್ಕೊಳ್ಬೇಕು. ಅದಾದ ನಂತರ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಈ ಕಡೆ ಬಿಟ್ಕೊಳ್ಬೇಕು. ಇದಾದ ನಂತರ ಸೇಮ್ ಇವಾಗ ಏನು ಮಾಡಬೇಕು? ಪಟ್ಟಿಯಲ್ಲಿ ಚೇಂಜಸ್ ಬರುತ್ತೆ. 2.5 ಇಂಚು ನೀವು ಪಟ್ಟಿ ಬೇಕು ಅಂದರೆ 2.5 ಇಂಚು ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನೀವೇನು ಮಾಡಬೇಕು? ಪಟ್ಟಿಯಲ್ಲಿ 1/2 ಇಂಚು ಕಡಿಮೆ ಮಾಡಬೇಕಾಗತ್ತೆ. ಡೀಪ್ ಜಾಸ್ತಿ ಇದ್ದಾಗ ಪಟ್ಟಿ ಬಿಡ್ತಾನೆ 2 ಇಂಚಿಗೆ ಮಾಡ್ಕೊಳ್ಳಿ. ಪ್ಲಸ್ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಕೊಳ್ಳಿ. ಓಕೆನಾ, ಈ ಲೈನಿಗೆ ಬಂದು ಕೂತ್ಕೊಳ್ಳುತ್ತೆ, ಇದೇ ಲೈನಿಗೆ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ, ಈಗ ಏನು ಮಾಡಬೇಕು ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ನಮಗೆ ಏನು ಬಂದಿದೆ 5.5 ಇಂಚ್ ಬಂದಿದೆಯಲ್ಲ, 5.5 ಇಂಚಿಗೆ ನಾವು ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. 5.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಇದೇ ಲೈನಿಗೆ ಬಂದು ಕೂತ್ಕೊಳ್ಳುತ್ತೆ. ಯಾವುದು? ಆರ್ಮೋಲ್ ಡೌನಿಂಗ್ ಲೈನ್, ಅಪ್ಪರ್ ಚೆಸ್ಟ್ ಲೈನ್ ಮಾತ್ರ ಯಾವುದೇ ರೀತಿಯ ಚೇಂಜಸ್ ಬರೋದಿಲ್ಲ ಸ್ನೇಹಿತರೆ. ಎಲ್ಲಿಗೆ ಬರುತ್ತೆ? 6.75 ಏನು ಬಂದಿರುತ್ತೆ, ಇದು ಇಲ್ಲಿಗೆ ಬಂದಿರುತ್ತೆ, ಇದು ಇಲ್ಲಿಗೆ ಬಿಡಿ. ಓಕೆನಾ, ಈಗ ಏನು ಮಾಡಬೇಕು ಅಂತಂದರೆ ನಾವು ಅಪ್ಪರ್ ಚೆಸ್ಟನ್ನ ಮೆಜರ್ಮೆಂಟ್ನ ಇಲ್ಲಿಂದ ತೆಗೆದುಕೊಳ್ಬೇಕಾಗತ್ತೆ. 9.5 ಇಂಚ್ ಇಲ್ಲಿಂದ ತೆಗೆದುಕೊಳ್ಬೇಕಾಗತ್ತೆ. ಓಕೆನಾ, ಈಗ ಏನು ಮಾಡಬೇಕು? ಮತ್ತೆ 1 ಇಂಚು 1 ಗೆರೆಗೆ ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ರೌಂಡ್ ಶೇಪನ್ನು ಕರೆಕ್ಟಾಗಿ ಕೊಡಿ. ಓಕೆನಾ, ನಿಮಗೆ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬಂತು. ಮತ್ತೆ ಚೆಕ್ ಮಾಡ್ಕೊಳ್ಳಿ, ಇಲ್ಲಿಗೆ ಬರುತ್ತಾ ಇಲ್ಲ. ಆರ್ಮೋಲ್ ರೌಂಡ್ ನಮಗೆ ಎಷ್ಟು ಬರಬೇಕು? 9 ಇಂಚ್ ಬರಬೇಕು. 9 18, ಹಾಗಾಗಿ 9 ಇಂಚು ನಮಗೆ ಆರ್ಮೋಲ್ ರೌಂಡ್ ಅನ್ನೋದು ಬರಬೇಕು. ಕರೆಕ್ಟಾಗಿ 9 ಇಂಚಿಗೆ ಬಂದು ಕೂತ್ಕೊಳ್ತಾ ಇದೆ. ಓಕೆನಾ, ಈ ರೀತಿ ಚೇಂಜಸನ್ನು ಮಾಡಬೇಕು. ಮತ್ತು ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಮಗೆ 2.25 ಇಂಚ್ ಮೇಲೆ 1 ಗೆರೆ ಇದೆಯಲ್ಲ, ಇಲ್ಲಿ ನಾವೇನು ಮಾಡಬೇಕು? ಸ್ವಲ್ಪ 3/4 ಇಂಚನ್ನು ತೆಗೆದುಕೊಳ್ಬೇಕಾಗತ್ತೆ. 3/4 ಇಂಚ್ ತೆಗೆದುಕೊಂಡು ಇದೇ ಲೈನ್ ಮೇಲೆ ಡ್ರಾ ಮಾಡ್ಕೊಳ್ಳಿ. ಆಗ ನಿಮಗೆ ಈಗ ಡೀಪ್ ಜಾಸ್ತಿ ಆಯ್ತಲ್ವಾ, ಇದರಿಂದ ಎಲ್ಲಿ ಬಳಸ್ತೀರ ಅಂದರೆ ಈ ಕಾರ್ನರಲ್ಲಿ ರೌಂಡ್ ಶೇಪ್ ಜಾಸ್ತಿ ಇದೆಯಲ್ಲ ಅದನ್ನು ಬಳಸಿ, ಇಲ್ಲಿ ಬಳಸಿ. ಓಕೆನಾ, ಈ ಶೇಪನ್ನು ಬಳಸೋದ್ರಿಂದ ನಿಮಗೆ ಇದು ಬಂದು ಅದರ ಜಾಗಕ್ಕೆ ಕುತ್ಕೊಳ್ಳುತ್ತೆ. ಓಕೆನಾ, ಫ್ಲೋ ಆಗಬೇಕು. ಸೊ ಫ್ಲೋ ಆಗಬೇಕು ಅಂದರೆ ನಾವು ಎಷ್ಟು ಕಾರ್ನರಲ್ಲಿ ಇದನ್ನು ಕಟ್ಟಿಂಗ್ ಮಾಡುತ್ತೇವೆ ಅಷ್ಟು ಫ್ಲೋ ಅನ್ನೋದು ನಿಮಗೆ ಸಿಗ್ತಾ ಬರುತ್ತೆ.
ಓಕೆನಾ. ಇದಾಗಿತ್ತು ನಮಗೆ 8 ಇಂಚು ಮತ್ತು 10 ಇಂಚಿಗೆ ಶೋಲ್ಡರಲ್ಲಿ ವ್ಯತ್ಯಾಸ ಯಾವ ರೀತಿ ಬರುತ್ತೆ, ಆರ್ಮೋಲ್ ರೌಂಡಲ್ಲಿ ವ್ಯತ್ಯಾಸ ಯಾವ ರೀತಿ ಬರುತ್ತೆ, ಅಪ್ಪರ್ ಚೆಸ್ಟಲ್ಲಿ ವ್ಯತ್ಯಾಸ ಯಾವ ರೀತಿ ಬರುತ್ತೆ. ಆರ್ಮೋಲ್ ರೌಂಡ್ ಫಾರ್ಮುಲಾ ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನಮ್ಮ ಆರ್ಮೋಲ್ ರೌಂಡ್ ಎಷ್ಟಿದೆ ಅದರ ಡಿವೈಡೆಡ್ ಬೈ 4 ಮಾಡಿ, ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿ. ಸೊ ಅವೆರಡನ್ನೂ ಪ್ಲಸ್ ಮಾಡಿಕೊಂಡ್ರೆ ಆರ್ಮೋಲ್ ಡೌನಿಂಗ್ ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ. ಓಕೆನಾ. ಇನ್ನು ಸ್ಲೋಪಿಂಗ್ ವಿಷಯಕ್ಕೆ ಬರೋದಾದರೆ, ನಾವು ಇಲ್ಲಿ ಟಕ್ಸ್ ಹಿಡಿತೀವಲ್ವ, ಈ ಟಕ್ಸ್ ಹಿಡಿಯೋದ್ರಿಂದ ಆಟೋಮೆಟಿಕ್ ಸ್ಲೋಪ್ ಅನ್ನೋದು ನಿಮಗೆ ಸಿಗುತ್ತೆ. ಓಕೆನಾ. ಅದ್ರ ಬಗ್ಗೆ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ಆಲ್ರೆಡಿ ಹಾಕಿದ್ದೀನಿ, ಅದ್ರ ಲಿಂಕ್ ಕೂಡ ನಿಮಗೆ ಎಂಡಿಂಗಲ್ಲಿ ನಿಮಗೆ ಕೊಡ್ತೇನೆ. ಈಗ ಲೈಕ್ರಾ ಪೇಸ್ಟಿಂಗನ್ನು ಮಾಡಿ ನಾವು ನೆಕ್ ವಿಡ್ತ್ ಆಧಾರದ ಮೇಲೆ ಪರ್ಫೆಕ್ಟಾಗಿ ಶೋಲ್ಡರ್ ಕಟ್ಟಿಂಗು ಮತ್ತು ಬ್ರಾಡ್ನೆಸ್ ಅಂತಂದ್ರೇನು ಸ್ಟ್ರೇಟ್ ಲೈನಾಗಿ ಬರಬೇಕು. ಈಗ ಇದು ನಮಗೇನಾಗ್ತದೆ, ಸ್ವಲ್ಪ ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ಅಂದರೆ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಈ ರೀತಿ ಸ್ಟ್ರೇಟಾಗಿ ಬಂದು ಕೂತ್ಕೊಳ್ಬೇಕು ನಾವು ಬ್ಯಾಕ್ ಸೈಡಲ್ಲಿ. ಸೊ ಅದಕ್ಕೆ ಯಾವ ರೀತಿ ಕಟಿಂಗ್ ಮಾಡಬೇಕು, ಯಾವ ರೀತಿ ಮಾರ್ಕಿಂಗನ್ನು ಹಾಕೋಬೇಕು, ಇದು ಬಂದು ನೋಡಿ ವೀಕ್ಷಕರೇ, ಕ್ಲಿಯರಾಗಿ ತಿಳ್ಕೊಡಿ. ಲೈಕ್ರಾ ಪೇಸ್ಟಿಂಗ್ ಇದ್ದರೆ ಮಾತ್ರ, ಅಂದರೆ ಬ್ಲೌಸ್ಗಳಲ್ಲಿ ಲೈಕ್ರಾ ಪೇಸ್ಟಿಂಗನ್ನು ಮಾಡೋದ್ರಿಂದ ಮಾತ್ರ ನಿಮಗೆ ಬ್ಲೌಸ್ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯ ಸ್ಥಾನವನ್ನು ಕಳೆದುಕೊಳ್ಳುತ್ತೆ. ಹಾಗಾಗಿ ನೀವೇನು ಡ್ರಾ ಮಾಡ್ತೀರಿ ಅದೇ ಪ್ಯಾಟ್ರನ್ ಬಾಡಿ ಮೇಲೆ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಲೈಕ್ರಾ ಪೇಸ್ಟಿಂಗ್ ಇದ್ದರೆ ಮಾತ್ರ ಈ ನೆಕ್ ವಿಡ್ತ್ ಆಧಾರದ ಮೇಲೆ ನಾವು ಶೋಲ್ಡರನ್ನು ಕಟ್ಟಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ನಮಗೇನಾಗುತ್ತೆ, ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸಸ್ 100% ಇದೆ ಸ್ನೇಹಿತರೆ. ಯಾಕೆ ಅಂತಂದರೆ, ಈಗ ನೋಡಿ ನಾವಿಲ್ಲಿ ಒಳಗಡೆ ತೆಗೆದುಕೊಂಡ್ವಿ, ಶೋಲ್ಡರ್ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ. ಲೈಕ್ರಾ ಪೇಸ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಬಟ್ಟೆ ಈ ರೀತಿ ಹಿಗ್ಗಲ್ಲ ಕುಗ್ಗಲ್ಲ, ಯಾವ ರೀತಿ ಫಿಟ್ಟಿಂಗ್ ಕೂತ್ಕೊಂಡಿರುತ್ತೆ ಅದೇ ರೀತಿ ಬಟ್ಟೆ ಅದೇ ರೀತಿ ಕೂತ್ಕೊಳ್ಳುತ್ತೆ, ಪೇಸ್ಟಿಂಗ್ ಮಾಡಿರ್ತೀವಿ. ಸೊ ಹಾಗಾಗಿ ಅದರ ಮಾರ್ಕಿಂಗ್ ಬೇರೆ ರೀತಿ ಇರುತ್ತೆ. ಯಾವ ರೀತಿ ಬರುತ್ತೆ ನಿಮಗೆ ಎಕ್ಸಾಂಪಲ್ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಲೈಕ್ರಾದಲ್ಲಿ ಬಂದು ನಾವೇನು ಮಾಡ್ತೇವೆ, ಸೇಮ್ ಮೆಜರ್ಮೆಂಟ್ ನಿಮ್ಗೆ ತೆಗೆದುಕೊಳ್ಳಿ, ಡೀಪ್ ತೆಗೆದುಕೊಳ್ಳಿ, 10 ಇಂಚಿಗೆ ಡೀಪ್ ತೆಗೆದುಕೊಳ್ಳಿ. 10 ಇಂಚಿಗೆ ಡೀಪ್ ತೆಗೆದುಕೊಂಡಾಗ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಶೋಲ್ಡರ್ ಎಷ್ಟಿದೆ 7.5 ಇಂಚಿದೆ ಅಲ್ಲ, 7.5 ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕಾಗತ್ತೆ. ಶೋಲ್ಡರ್ ಕೂಡ ಓಕೆನಾ, 7.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ. ಇದಾದ ನಂತರ ನಾವೇನು ಮಾಡಬೇಕು ಅಂದರೆ, ಡೀಪ್ ಎಷ್ಟಿದೆ 10 ಇಂಚು ಡೀಪ್ ಇದೆ. ನಮಗೆ ನೆಕ್ ವಿಡ್ತ್ ಎಷ್ಟು ಬೇಕು ಇವರಿಗೆ, ಮಿನಿಮಮ್ ಅಂದರೂ ಕೂಡ ನೆಕ್ ವಿಡ್ತ್ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು 3.5 ಇಂಚು. ಈ ಹೈಟಿಗೆ ಲೆಂತ್ ಎಷ್ಟಿದೆ, ಅದು 14 ಇಂಚ್ ಲೆಂತ್ ಇಟ್ಕೊಂಡಿರೋದ್ರಿಂದ ನಾನು 3.5ಗೆ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಲೆಂತ್ ಅಷ್ಟಿಲ್ಲ, ನಮಗೆ ಜಾಸ್ತಿ ಆಗಿದೆ, ಲೆಂತ್ 15 ಇದೆ 16 ಇದೆ ಅಂತಂದರೆ 4 ಇಂಚಿನ ನೆಕ್ ವಿಡ್ತ್ ಬೇಕಾಗತ್ತೆ ವೀಕ್ಷಕರ. ಓಕೆನಾ. ಈ ಲೆಂತ್ ನಮಗೆ 14 ಇಂಚ್ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, 3.5 ಇಂಚು ನೆಕ್ ವಿಡ್ತಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ನೆಕ್ ವಿಡ್ತಿಗೆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಎಷ್ಟಕ್ಕೆ, 3.5 ಇಂಚ್. ಇದಾದ ನಂತರ ನಮಗೆ ನೆಕ್ಕಲ್ಲಿ ಇಲ್ಲಿ ಎಷ್ಟು ಮಾಡಬೇಕು, ಇಲ್ಲೂ ಹಾಗೇ ನಾವು 3.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಆಗ ಮಾತ್ರ ಸ್ಟ್ರೇಟ್ ಬರಲಿಕ್ಕೆ ಸಾಧ್ಯ. ಇಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಲ್ಲ. ಓಕೆನಾ. ಇಲ್ಲಿ ಮಾಡಿಕೊಂಡು ನೀವೇನು ಮಾಡಬೇಕು ಅಂತಂದರೆ, ಈ ರೀತಿ ಶೇಪನ್ನು ಕೊಡುವಂಥದ್ದು ಇಷ್ಟೇ ಕೊಡಬೇಕು, ಇದೇ ರೀತಿಯೇ ಇಟ್ಕೊಳ್ಬೇಕು. ಮತ್ತು ಇಲ್ಲಿ ಈ ರೀತಿ ಕೊಡ್ತೀವಿ ನಾವು ಶೇಪ್, ಇಲ್ಲಿ ಕೊಡ್ತೀವಿ ಅಲ್ಲಿ ಕೊಡ್ತೀವಿ ಮಾಡಬಾರ್ದು. ಇದನ್ನು ಇದೇ ರೀತಿ ಇಟ್ಕೊಂಡೇ ಶೇಪನ್ನು ಕೊಡಬೇಕು. ನೆನಪಿಟ್ಕೊಳ್ಳಿ, ಇದರ ಎಫೆಕ್ಟ್ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೀವು ಲೈಕ್ರಾ ಪೇಸ್ಟಿಂಗ್ ಅಪ್ಲೈ ಮಾಡಿ ಕಟ್ಟಿಂಗನ್ನು ಮಾಡ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ಓಕೆನಾ. ಈಗ ನಮಗೆ ಇಲ್ಲಿ ಎಷ್ಟಿದೆ, 7.5 ಇಂಚಿದೆ. ಸೊ 7.5 ಇಂಚಿಗೆ ಮಾರ್ಕನ್ನು ಹಾಕೋಬೇಕು. ಓಕೆನಾ. 7.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಇದೇ ಮೆಜರ್ಮೆಂಟ್ಗೆ ಬೇಕು ಅಂದರೆ ಚೆಸ್ಟ್ ಅಪ್ಪರ್ ಚೆಸ್ಟ್ ಇಲ್ಲಿಗೆ ಬರುತ್ತೆ. ಇಲ್ಲಿ ನೋಡಿ ನಮಗೇನಾಗುತ್ತೆ ವ್ಯತ್ಯಾಸ ಅಂತಂದರೆ, 9.5 ಇಂಚು ಎಷ್ಟಿದೆ, 9.5 ಇಂಚು ನಮ್ಮದು ಅಪ್ಪರ್ ಚೆಸ್ಟ್ ಇದೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ ಲೂಸಿಂಗನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೇಳಿದೆ, ಲೂಸಿಂಗ್ ಅಂತಕ್ಕಂಥದ್ದು ಫುಲ್ ಶೋಲ್ಡರ್ ಇದ್ದಾಗ ಮಾತ್ರ ಲೂಸಿಂಗ್ ಅಂತಕ್ಕಂಥದ್ದು ವರ್ಕೌಟ್ ಆಗುತ್ತೆ. ಫುಲ್ ಶೋಲ್ಡರ್ ಇಲ್ಲ ನಿಮಗೆ ಅಂತಂದರೆ ಲೂಸಿಂಗ್ನ ಅವಶ್ಯಕತೆ ಬೀಳೋದಿಲ್ಲ ವೀಕ್ಷಕರೇ. ಸೊ ಹಾಗಾಗಿ ಇಲ್ಲಿ ಲೂಸಿಂಗನ್ನು ಕೊಡಬೇಕಾಗತ್ತೆ. ಲೂಸಿಂಗ್ ಎಷ್ಟು ಕೊಡಬೇಕು ನಾವು, 9.5ದಿಂದ 3/4 ಇಂಚು ಲೂಸಿಂಗನ್ನು ಕೊಡಿ. ಓಕೆನಾ. 3/4 ಇಂಚು ಲೂಸಿಂಗನ್ನು ಕೊಟ್ಟು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇದಾದ ನಂತರ ಸೇಮ್ ನಮಗೆ 1 ಇಂಚಿಗೆ ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ಬೇಕು. ಓಕೆನಾ. 1 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ನೀವು ಅದೇ ಶೇಪನ್ನು ಕಂಟಿನ್ಯೂ ಮಾಡಿ. ಇಲ್ಲಿ ನಮಗೆ ಈ ರೀತಿ ಶೇಪ್ ಅನ್ನೋದು ಬೇಕಾಗತ್ತೆ. ಓಕೆನಾ. ಇಲ್ಲಿ ನಮಗೆ ಇಷ್ಟು ಶೇಪ್ ಅನ್ನೋದು ಹೋಗುತ್ತೆ. ಆಗ ನಿಮಗೆ ಪರ್ಫೆಕ್ಟಾಗಿ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ಇದೆ ಆ ರೀತಿ ಕೂತ್ಕೊಳ್ಳುತ್ತೆ. ಇಲ್ಲಿ 1/4 ಇಂಚುವರೆಗೂ ಎಕ್ಸಾಕ್ಟ್ಲಿ ಶೇಪ್ ಅಂತಕ್ಕಂಥದ್ದು
ಹೋಗುತ್ತೆ. ಅದಾದ ನಂತರ ಕೌಂಟಿಂಗನ್ನು ಮಾಡ್ಕೊಳ್ಳಿ. ನೀವು ಎಷ್ಟು ಬರ್ತಾ ಇದೆ, ಕರೆಕ್ಟ್ ನಿಮಗೆ 9 ಇಂಚಿಗೆ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ, 9 ಇಂಚಿಗೆ ಬಂದು ಕೂತ್ಕೊಳ್ಳುತ್ತೆ. ಮೆಜರ್ಮೆಂಟ್ ಅಂತಕ್ಕಂಥದ್ದು ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ ವೀಕ್ಷಕರೇ. ಸೊ ಹಾಗಾಗಿ ಇದು ಲೈಕ್ರಾ ಪೇಸ್ಟಿಂಗ್ ಮಾಡೋದ್ರಿಂದ ತೆಗೆದುಕೊಳ್ಳುವಂಥದ್ದು. ಶೋಲ್ಡರಲ್ಲಿ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಶೋಲ್ಡರ್ ಸ್ಲೋಪನ್ನು ನೀವು ಕೊಡಲೇಬೇಕಾಗತ್ತೆ. ಶೋಲ್ಡರ್ ಸ್ಲೋಪ್ ನೀವು ಯಾವ ರೀತಿ ಕೊಡಬೇಕು ಅಂತಂದರೆ, ಕಟ್ಟಿಂಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಬೇಕು. ಎಲ್ಲಿ ಕರ್ವ್ ಶೇಪ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕಟ್ಟಿಂಗನ್ನು ಸ್ಟಾಪ್ ಮಾಡಿಕೊಂಡು ಇದನ್ನು ಓಪನ್ ಅಪ್ ಮಾಡಿಕೊಂಡು ಇದನ್ನು ನಾವೇನು ಮಾಡಬೇಕು, ಫೋಲ್ಡ್ ಮಾಡಿ ನೀವು ತೊಗೋಬೇಕು. ಇದನ್ನು ಯಾವಾಗ ಫೋಲ್ಡ್ ಮಾಡ್ತೀರಾ ನೀವು, ಆಟೋಮೆಟಿಕ್ ಶೋಲ್ಡರ್ ಸ್ಲೋಪ್ ಅನ್ನೋದು ನಿಮಗೆ ಸಿಗುತ್ತೆ. ಓಕೆನಾ, ಆಟೋಮೆಟಿಕ್ ಶೋಲ್ಡರ್ ಸ್ಲೋಪ್ ಸಿಕ್ಕಾಗ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಆರ್ಮೋಲ್ ರೌಂಡು ಸಿಗುತ್ತೆ, ಪ್ಲಸ್ ಶೋಲ್ಡರ್ ಸ್ಲೋಪು ಸಿಗುತ್ತೆ. ಇದು ಲೈಕ್ರಾದಲ್ಲಿ ಮಾಡುವಂತಹ ಡಿಫ್ರೆಂಟ್ ಮೆಥಡ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದೇ ರೀತಿ ಕಟ್ಟಿಂಗ್ ಮಾಡಿದ್ರೆ ಮಾತ್ರ ನಿಮಗೆ ಲೈಕ್ರಾದಲ್ಲಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಾಧ್ಯವಾದರೆ ಸಾಕಷ್ಟು ಕಮೆಂಟ್ಸ್ ಲೈಕ್ರಾ ಬಗ್ಗೆ ಬಂತು, ಲೈಕ್ರಾ ಪೇಸ್ಟಿಂಗ್ ಬಗ್ಗೆ ಬಂತು ಅಂದರೆ, ಇದುವರೆಗೂ ನನಗೆ ತಿಳಿದ ಮಟ್ಟಿಗೆ ಲೈಕ್ರಾ ಪೇಸ್ಟಿಂಗ್ ಬಗ್ಗೆ ಕನ್ನಡದಲ್ಲಿ ಯಾವುದೇ ರೀತಿಯ ವಿಡಿಯೋ ನಾನು ನೋಡಿಲ್ಲ. ಸೊ ಅದರ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಎಷ್ಟು ಜನ ಕಮೆಂಟ್ಸನ್ನು ಮಾಡ್ತೀರಿ ಲೈಕ್ರಾ ಪೇಸ್ಟಿಂಗ್ ಬಗ್ಗೆ ಮತ್ತು ಲೈಕ್ರಾ ಬ್ಲೌಸಿಂಗ್ ಬಗ್ಗೆ. ಈ ಲೈಕ್ರಾ ಪೇಸ್ಟಿಂಗ್, ಲೈಕ್ರಾ ಬ್ಲೌಸಿಂಗಲ್ಲಿ ಇರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ರಿಂಕಲ್ ಫ್ರೀ ಬ್ಲೌಸನ್ನು ನೀವು ವೇರ್ ಮಾಡಲಿಕ್ಕೆ ಸಾಧ್ಯ. ಯಾವುದೇ ರೀತಿಯ ರಿಂಕಲ್ಸ್ ಅಂತೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟು ಪರ್ಫೆಕ್ಟಾಗಿರುವಂಥ ಫಿಟ್ಟಿಂಗ್ ನಿಮಗೆ ಲೈಕ್ರಾ ಪೇಸ್ಟಿಂಗಲ್ಲಿ ಸಿಗುತ್ತೆ. ಸೊ ಸಾಧ್ಯವಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.